ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಗೊಬ್ಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಗುರು ಪೂರ್ಣಿಮೆ ತಮಗೆಲ್ಲ ಗೊತ್ತು, ಬಹಳ ವಿಶೇಷವಾದಂಥ ಒಂದು ದಿನ. ಎಲ್ಲರ ಜೀವನದಲ್ಲೂ ಒಬ್ಬರು ಗುರು ಇರ್ತಾರೆ. ಅವರು ತಮ್ಮ ಬದುಕನ್ನು ಕಟ್ಕೋಬೇಕಾದ್ರೆ ಅದರ ಹಿಂದೆ ಒಬ್ಬ ಗುರುವಿನ ಪಾತ್ರ ಇರುತ್ತೆ ಅಂತ. ಅಂತಹ ಗುರುವನ್ನು ಸ್ಮರಿಸಿಕೊಳ್ಳುವಂಥ ಒಂದು ದಿನವೇ ಈ ಗುರು ಪೂರ್ಣಿಮೆ. ಆದರೆ ಸ್ಪೆಷಲ್ಲಾಗಿ ನಿಗದಿಪಡಿಸಿರುವಂಥ ಈ ದಿನದಲ್ಲಿ ಯಾಕೆ ಸ್ಮರಿಸಬೇಕು ಅನ್ನೋದು ಒಂದು ಕುತೂಹಲದ ವಿಚಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವಿಚಾರವಾಗಿ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಮೊದಲಿಗೆ ಗುರು ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸಂಸ್ಕೃತದ ಮೂಲ ಶಬ್ದ ಗು ಅಂದರೆ ಕತ್ತಲೆ, ರು ಅಂದರೆ ಹೋಗಲಾಡಿಸುವವನು ಅಂತ. ಈ ಗು ಮತ್ತು ರು ಎರಡೂ ಸೇರಿ ಗುರು ಅಂತಾಗಿದೆ. ನಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸುವವನು ಗುರು ಅಂತ ಇದರ ಅರ್ಥ. ಮಾಯಾ ಅನ್ನುವಂಥ ನಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ದೇವರ ಸಾಕ್ಷಾತ್ಕಾರದ ಆ ಹಾದಿಯಲ್ಲಿ ನಮ್ಮನ್ನು ಪ್ರೇರೇಪಿಸ್ತಾನಲ್ಲ, ಒಂದು ಸರಿಯಾದ ಮಾರ್ಗದರ್ಶನ ನೀಡ್ತಾರಲ್ಲ, ಅವರೇ ನಿಜವಾದ ಗುರು ಅಂತ ಒಂದು ಸಿದ್ಧಾಂತ ಇದೆ. ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಬರೆಯಲಾಗಿದೆ. ಈ ಶ್ವೇತಾಶ್ವತರ ಅನ್ನುವಂಥ ಒಂದು ಯಜುರ್ವೇದದ ಪ್ರಾಚೀನವಾದಂಥ ಉಪನಿಷತ್ತು. ಇದರಲ್ಲಿ 6 ಅಧ್ಯಾಯಗಳಿವೆ, 113 ಮಂತ್ರಗಳಿವೆ. ಬಹಳ ವಿಚಾರಪೂರಿತವಾಗಿರುವಂಥ ಒಂದು ಉಪನಿಷತ್ತು. ಇದರಲ್ಲಿ ಬ್ರಹ್ಮ, ಆತ್ಮ, ಯೋಗ, ಕರ್ಮ ಮತ್ತು ಮುಕ್ತಿಗಳ ಬಗ್ಗೆ ಬರೆಯಲಾಗಿದೆ. ಜೊತೆಗೆ ಗುರುವಿನ ಬಗ್ಗೆ ಕೂಡ ಬರೆಯಲಾಗಿದೆ. ದೇವರ ಸಾಕ್ಷಾತ್ಕಾರದ ಆ ಸಾಧನೆಯಲ್ಲಿ ಸಾಧಿಸುವ ಮೊದಲು ದೇವರನ್ನು ಮತ್ತು ದೇವರಂತೆ ಕಾಣುವ ಆ ಗುರುವನ್ನು ಪೂಜಿಸುವಂತ ಈ ಉಪನಿಷತ್ತು ಹೇಳುತ್ತೆ. ಅಂದರೆ ಗುರುವಿನ ಸ್ಥಾನ ಅಷ್ಟು ದೊಡ್ಡದು ಅನ್ನೋದು ಇದರ ಅರ್ಥ. ಅದಕ್ಕೆ ಹೇಳೋದು ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ. ಶಿಷ್ಯನು ಗುರುವಿಗೆ ವಿನಮ್ರವಾಗಿ ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಅವರಿಗೆ ಸೇವೆ ಸಲ್ಲಿಸುವ ಮೂಲಕ ಅವರನ್ನು ಮೆಚ್ಚಿಸಬೇಕು. ಆಗ ದೇವರು ಬುದ್ಧಿವಂತ ಋಷಿಗಳನ್ನು ನೇಮಿಸಿ ಅವರ ಮೂಲಕ ಶಿಷ್ಯನಿಗೆ ಜ್ಞಾನವನ್ನು ಧಾರೆ ಎರೆಯಲಾಗುತ್ತದೆ ಎಂದು ಭಗವದ್ಗೀತೆಯಲ್ಲಿಯೂ ಹೇಳಲಾಗಿದೆ. ಒಬ್ಬ ವ್ಯಕ್ತಿಯು ಸುಂದರ, ರೋಗರಹಿತ ದೇಹ, ಖ್ಯಾತಿ, ಅಪಾರ ಸಂಪತ್ತು ಹೊಂದಿದ್ದರೂ ಕೂಡ, ವೇದಗಳು ಮತ್ತು ಇತರ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರೂ, ಸ್ವತಃ ಅನೇಕ ಶಾಸ್ತ್ರಗಳನ್ನು ರಚಿಸಿದ್ದರೂ ಗುರುವಿನ ಪಾದಗಳಿಗೆ ಶರಣಾಗದಿದ್ದಲ್ಲಿ ಅವನು ಏನನ್ನೂ ಸಾಧಿಸಿಲ್ಲ, ಏನೂ ಇಲ್ಲ ಎಂದು ಶ್ರೀ ಆದಿಶಂಕರಾಚಾರ್ಯರು ಪ್ರತಿಧ್ವನಿಸುತ್ತಾರೆ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ತನಕ ಗುರುವಿಗೆ ಅದೇ ವಿಶೇಷವಾದಂಥ ಸ್ಥಾನ. ಅಧ್ಯಾತ್ಮ ಆಗಲಿ, ವೈಯಕ್ತಿಕ ಪ್ರಯಾಣ ಆಗಲಿ, ಮಾರ್ಗದರ್ಶನ ನೀಡುವಂಥ ಗುರುಗಳಾಗಲಿ, ಶಿಕ್ಷಕರಾಗಲಿ, ಮಾರ್ಗದರ್ಶಕರೇ ಆಗಿರಲಿ, ಅವರಿಗೆ ಒಂದು ಗೌರವ ಸೂಚಿಸಬೇಕು ಅಂತಲೇ ಈ ಗುರು ಪೌರ್ಣಿಮೆಯನ್ನು ಆಚರಿಸಲಾಗುತ್ತೆ. ನಮ್ಮ ಜೀವನದಲ್ಲಿನ ಅಜ್ಞಾನ ಮತ್ತು ಕತ್ತಲೆ ಇವರು ಹೋಗಲಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಇವರನ್ನು ನೆನೆಸ್ಕೋಬೇಕು, ಇವ್ರನ್ನ ಸ್ಮರಿಸಬೇಕು, ಜೊತೆಗೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸಬೇಕು, ಹಾಗೆ ಆಶೀರ್ವಾದ ಪಡಿಬೇಕು ಅನ್ನೋದೇ ಈ ದಿನದ ಮುಖ್ಯ ಉದ್ದೇಶ ಆಗಿದೆ. ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು, ಅಂದರೆ ಪೂರ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುವ ಈ ದಿನವನ್ನು ವೇದಗಳನ್ನು ಸಂಕಲಿಸಿದ 18 ಪುರಾಣಗಳು ಮತ್ತು ಮಹಾಭಾರತವನ್ನು ಬರೆದ ಗುರುಗಳ ಗುರು ಎಂದು ಪರಿಗಣಿಸಲ್ಪಟ್ಟ ವೇದವ್ಯಾಸರು ಹುಟ್ಟಿದ ದಿನವಾಗಿದ್ದರಿಂದ ಗುರು ಪೂರ್ಣಿಮೆ ಎಂದು ಆಚರಿಸಿ ದೇಶದಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವ್ಯಾಸ ಪೂಜೆಯನ್ನು ನಡೆಸಿ ಅವರ ಗೌರವಾರ್ಥವಾಗಿ ಹೂವಿನ ಅರ್ಪಣೆ ಮತ್ತು ಸಾಂಕೇತಿಕ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಹಿಂದೂ ತಪಸ್ವಿಗಳು ಮತ್ತು ಅಲೆಮಾರಿ ಸನ್ಯಾಸಿಗಳು ಮಳೆಗಾಲದ 4 ತಿಂಗಳ ಅವಧಿಯಾದ ಚಾತುರ್ಮಾಸ್ಯದ ಸಮಯದಲ್ಲಿ ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ ಮತ್ತು ಅವರು ಏಕಾಂತತೆಯನ್ನು ಆರಿಸಿಕೊಂಡು ಒಂದು ಆಯ್ಕೆ ಮಾಡಿದ ಸ್ಥಳದಲ್ಲಿ ಉಳಿಯುತ್ತಾರೆ. ಕೆಲವರು ಸ್ಥಳೀಯ ಸಾರ್ವಜನಿಕರಿಗೆ ಪ್ರವಚನಗಳನ್ನು ನೀಡುತ್ತಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಭಾರತೀಯ ಶಾಸ್ತ್ರೀಯ ನೃತ್ಯದ ವಿದ್ಯಾರ್ಥಿಗಳು ಸಹ ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಆದರೆ ಯೋಗ, ತಂತ್ರ ಮತ್ತು
ಸಿದ್ಧ ಸಂಪ್ರದಾಯಗಳ ಪ್ರಕಾರ ಆ ಗುರು ಯಾರು ಎಂಬುದರ ಕಥೆಯೇ ಬೇರೆ ಇದೆ. ಬಹಳ ಹಿಂದೆ, ಅಂದರೆ ಸುಮಾರು 15,000 ವರ್ಷಗಳ ಹಿಂದೆ, ಶಿವನು ಹಿಮಾಲಯದಲ್ಲಿ ಒಬ್ಬ ಯೋಗಿಯಾಗಿದ್ದನು. ಅವನು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದನು ಮತ್ತು ತನ್ನ ಧ್ಯಾನವನ್ನು ಮುರಿದು ಪರಮಾನಂದದ ವಿಶ್ವ ನೃತ್ಯವನ್ನು ಮಾಡುತ್ತಿದ್ದನು. ಆ ಕಾಲದಲ್ಲಿ ಅನೇಕ ಯುವಕರು ಜ್ಞಾನವನ್ನು ಪಡೆಯಲು ಅದೇ ಹಿಮಾಲಯಕ್ಕೆ ಹೋಗುತ್ತಿದ್ದರು ಮತ್ತು ಅನೇಕ ಯುವಕರು ಶಿವನನ್ನು ಹಗಲು ರಾತ್ರಿ ಎನ್ನದೇ ನೋಡುತ್ತಿದ್ದರು. ಅವರಿಗೆ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಕ್ರಮೇಣ ಅನೇಕರು ಅಲ್ಲಿಂದ ಹೊರಟು ಹೋದರು. ಆದರೆ ಆ 7 ಜನ ಯುವಕರು ಹೋಗದೆ ತಿಂಗಳುಗಳ ಗಟ್ಟಲೆ ಶಿವನನ್ನು ಗಮನಿಸುತ್ತಲೇ ಇದ್ದರು. ಎಷ್ಟೋ ವರ್ಷಗಳ ನಂತರ ಶಿವನ ಬಗ್ಗೆ ಅರಿತ ಅವರು ಜ್ಞಾನವನ್ನು, ಅವನಲ್ಲಿರುವ ಸಾರ್ವತ್ರಿಕ ರಹಸ್ಯಗಳನ್ನು ತಮಗೂ ಕಲಿಸಬೇಕು ಎಂದು ಶಿವನನ್ನು ಬೇಡಿಕೊಂಡರು. ಆದರೆ ಶಿವನು ನಿರಾಕರಿಸಿ ಅವರಿಗೆ ಮೊದಲು ತಪಸ್ಸು ಮಾಡಬೇಕು ಎಂದು ಹೇಳಿದನು. ಅದರಂತೆ 84 ವರ್ಷಗಳ ಕಾತುರತೆ ಮತ್ತು ತಪಸ್ಸಿನ ನಂತರ ಹುಣ್ಣಿಮೆಯ ದಿನದಂದು ಶಿವನು ಯೋಗಿಗಳಾಗಿ ಬದಲಾದ ಆ 7 ಯುವಕರನ್ನು ನೋಡಿ, ಅವರು ವಿಶ್ವಜ್ಞಾನವನ್ನು ಕಲಿಯುವ ಆಸೆ ಹೊತ್ತಿರುವ ಅವರ ಶ್ರಮದಿಂದಾಗಿ ಪ್ರಭಾವಿತನಾಗಿ, ಇವರಿಗೆ ಜ್ಞಾನವನ್ನು ನೀಡಿದರೆ ಇವರು ಇತರರಿಗೆ, ಅಂದರೆ ಮನುಷ್ಯರಿಗೆ ದಯಪಾಲಿಸುತ್ತಾರೆ ಎಂದು ಮನವರಿಕೆಯಾಗಿ ಆ 7 ಜನರಿಗೆ ಅವರು ಬಯಸಿದ ಜ್ಞಾನವನ್ನು ದಯಪಾಲಿಸಿದನು. ಹಾಗೆ ಅದನ್ನು ಕಲಿತವರೇ ಸಪ್ತಋಷಿಗಳು ಅಥವಾ 7 ಶಕ್ತಿಶಾಲಿ ಗುರುಗಳು. ಹಾಗಾಗಿ ಈ ಹುಣ್ಣಿಮೆಯ ದಿನ ಶಿವನು ಶಿಕ್ಷಕ ಅಥವಾ ಗುರುವಾಗಿದ್ದರಿಂದ ಆ ದಿನವನ್ನು ಗುರು ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಮತ್ತು ಶಿವನನ್ನು ಆದಿಗುರು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಗುರು ಪೌರ್ಣಿಮೆಯನ್ನು ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ಪಕ್ಕದ ದೇಶಗಳಾಗಿರುವಂಥ ನೇಪಾಳ, ಭೂತಾನ್ ಇಲ್ಲೆಲ್ಲ ಆಚರಿಸ್ತಾರೆ. ಬೌದ್ಧರು ಮತ್ತು ಜೈನರು ಕೂಡ ಇದನ್ನು ಬಹಳ ವಿಜೃಂಭಣೆಯಿಂದ, ಬಹಳ ಭಕ್ತಿಯಿಂದ ಆಚರಿಸ್ತಾರೆ. ಭಾರತದ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಈ ದಿನದಂದು ತನ್ನ ಮೊದಲ ಧರ್ಮೋಪದೇಶ ನೀಡಿದಂಥ ಬುದ್ಧನ ಗೌರವಾರ್ಥವಾಗಿ ಬೌದ್ಧರು ಈ ಹಬ್ಬವನ್ನು ಆಚರಿಸುತ್ತಾರೆ. ಬೌದ್ಧರು ಉಪೋಷತ, ಅಂದರೆ ಈ ದಿನದಂದು 8 ನಿಯಮಗಳನ್ನು ಪಾಲಿಸುತ್ತಾರೆ. ಜುಲೈನಿಂದ ಅಕ್ಟೋಬರ್ವರೆಗೆ 3 ತಿಂಗಳುಗಳ ಕಾಲ ಮಳೆಗಾಲದಲ್ಲಿ ಬೌದ್ಧ ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ಸಾಮಾನ್ಯವಾಗಿ ತಮ್ಮ ದೇವಾಲಯಗಳಲ್ಲಿ ಇರುತ್ತಾರೆ. ಕೆಲವು ಮಠಗಳಲ್ಲಿ ಸನ್ಯಾಸಿಗಳು ಈ 3 ತಿಂಗಳುಗಳನ್ನು ತೀವ್ರವಾದ ಧ್ಯಾನಕ್ಕೆ ಅರ್ಪಿಸುತ್ತಾರೆ. ಈ ಸಮಯದಲ್ಲಿ ಅನೇಕ ಬೌದ್ಧ ಸಾಮಾನ್ಯ ಜನರು ತಮ್ಮ ಆಧ್ಯಾತ್ಮಿಕ ತರಬೇತಿಯನ್ನು ಪುನರುಜ್ಜೀವನಗೊಳಿಸಿಕೊಳ್ಳುತ್ತಾರೆ ಮತ್ತು ಮಾಂಸ, ಮದ್ಯ ಅಥವಾ ಧೂಮಪಾನವನ್ನು ತ್ಯಜಿಸುವಂಥ ಹೆಚ್ಚು ತಪಸ್ವಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ನೇಪಾಳ ದೇಶದಲ್ಲಿ ಗುರು ಪೂರ್ಣಿಮೆಯನ್ನು ಶಾಲೆಗಳಲ್ಲಿ ಶಿಕ್ಷಕರ ದಿನವೆಂದು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಭಕ್ಷ್ಯಗಳು, ಹೂಮಾಲೆಗಳು ಮತ್ತು ಸ್ಥಳೀಯ ಬಟ್ಟೆಯಿಂದ ತಯಾರಿಸಿದ ಟೋಪಿ ಎಂದು ಕರೆಯಲ್ಪಡುವ ಒಂದು ವಿಶೇಷವಾದ ಟೋಪಿಯನ್ನು ನೀಡುವ ಮೂಲಕ ಗೌರವಿಸುತ್ತಾರೆ. ಜೈನ ಸಂಪ್ರದಾಯಗಳ ಪ್ರಕಾರ ಈ ದಿನ ಮಹಾವೀರನು ಕೈವಲ್ಯವನ್ನು ಪಡೆದ ನಂತರ ಗೌತಮ ಸ್ವಾಮಿಯನ್ನು ತನ್ನ ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡನು. ಹೀಗಾಗಿ ಸ್ವತಃ ಗುರುವಾದನು. ಆದ್ದರಿಂದ ಈ ಗುರು ಪೂರ್ಣಿಮೆಯಂದು ಗುರುಗಳು ಮತ್ತು ಶಿಕ್ಷಕರಿಗೆ ವಿಶೇಷವಾದಂಥ ಪೂಜೆ ಸಲ್ಲಿಸಲಾಗುತ್ತದೆ. ಈಚೆಗೆ ವಿದ್ಯಾರ್ಥಿಗಳು ತಮ್ಮ ಶಾಲಾ ಶಿಕ್ಷಕ ಅಥವಾ ಕಾಲೇಜು ಉಪನ್ಯಾಸಕರನ್ನು ಕೂಡ ಗುರು ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಗುರು ಎಂಬ ಪದದ ಅರ್ಥವು ಲೌಕಿಕ ಜ್ಞಾನವನ್ನು ನೀಡುವವರು. ಆದ್ದರಿಂದ ಅವರಿಗೆಲ್ಲ ಅಂದು ಗೌರವವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಗುರು ಪೂರ್ಣಿಮೆ ವೈಜ್ಞಾನಿಕವಾಗಿಯೂ ಒಂದು ಮಹತ್ವ ಪಡೆದಿದೆ. ಪ್ರತಿ ವರ್ಷ ದಕ್ಷಿಣಾಯಣದ ನಂತರದ ಮೊದಲ ಹುಣ್ಣಿಮೆ ಇರುತ್ತಲ್ಲ, ಆವತ್ತು ಗುರು ಪೂರ್ಣಿಮೆ ಆಗಿರುತ್ತೆ. ಆವತ್ತು ನಾವೆಲ್ಲ ವಿಶೇಷವಾಗಿ ಕಾಲ ಕಳೆಯೋದು ಬಹಳ ಒಳ್ಳೆಯದು. ನೋಡಿ, ಲಘು ಆಹಾರ ಸೇವನೆ ಮಾಡೋದು, ಒಳ್ಳೆಯ ಸಂಗೀತ ಕೇಳೋದು, ಧ್ಯಾನ ಮಾಡೋದು, ಸಾಧ್ಯವಾದಷ್ಟು ಚಂದ್ರನ ನೋಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ. ಏನೇ ಆಗಲಿ, ಗುರು ಪೂರ್ಣಿಮೆಯು ಜೀವನ ಮತ್ತು ಹಣೆ ಬರಹವನ್ನು ರೂಪಿಸಿದ ಮತ್ತು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲು ಸಹಾಯ ಮಾಡಿದ ಎಲ್ಲ ಗುರುಗಳನ್ನು ಗೌರವಿಸುವ ಮತ್ತು ಪ್ರಶಂಸಿಸುವ ದಿನವಾಗಿದೆ. ಶಾಲಾ ಶಿಕ್ಷಕರ ರೂಪದಲ್ಲಿ ಗುರುವಾಗಿರಲಿ ಅಥವಾ ಧ್ಯಾನ, ಯೋಗ
ಮತ್ತು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಸಾಗಲು ನಿಮಗೆ ಸಹಾಯ ಮಾಡಿದ ಗುರುವಾಗಿರಲಿ, ಅಥವಾ ನಿಮ್ಮ ಜೀವನದ ಮೊದಲ ಗುರುಗಳಾಗಿದ್ದ ನಿಮ್ಮ ತಾಯಿ ಮತ್ತು ತಂದೆಯಾಗಿರಲಿ. ಗುರು ಪೂರ್ಣಿಮೆಯು ಅವರೆಲ್ಲರನ್ನು ಗೌರವಿಸುವ ಮತ್ತು ಪ್ರಶಂಸಿಸುವ ದಿನವಾಗಿದೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ನೀವು ಎಷ್ಟು ಬದಲಾಗಿದ್ದೀರಿ ಎಂಬುದನ್ನು ಅವರಿಗೆ ತೋರಿಸುವ ದಿನವಾಗಿದೆ. ಸ್ನೇಹಿತರೆ, ಕೇವಲ ಗುರು ಪೂರ್ಣಿಮೆ ದಿನ ಮಾತ್ರ ನಾವು ಗುರುಗಳನ್ನು ಗೌರವಿಸೋದಕ್ಕೆ ಸೀಮಿತವಾಗಬಾರ್ದು. ಜೀವನ ಪೂರ್ತಿ ನಾವು ಅವ್ರನ್ನ ಸ್ಮರಿಸ್ತಾ ಇರಬೇಕು. ಖಂಡಿತ ಅದು ನಮ್ಮನ್ನು ಕಾಪಾಡುತ್ತೆ ಅಲ್ವೇ? ಈ ಸಂಚಿಕೆ ತಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸ್ನೇಹಿತರೆ, ಆ ಗುರುವಿನ ದಯೆ ಮತ್ತು ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಧರ್ಮಪೀಠ ಹಾರೈಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಡನೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಧರ್ಮಪೀಠ